ಹಾಯ್ ಪುಟಾಣೀಸ್ ಅಂಡ್ ಬಟಾಣೀಸ್, ಹೇಗಿದ್ದೀರಾ ಎಲ್ರು? SSLC ಎಕ್ಸಾಮ್ ಆಯ್ತು, ಫೈನಲಿ ರಿಸಲ್ಟ್ ಕೂಡ ಬಂತು. ಸೊ ಎಲ್ರಿಗೂ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತ ಭಾವಿಸ್ತೀನಿ ಮಕ್ಕಳ. ಬಟ್ ಸ್ಟಿಲ್ ಕೆಲವು ಮಕ್ಕಳಿಗೆ ಸ್ವಲ್ಪ ಈಚೆ ಆಗಿರುತ್ತೆ, ಕೆಲವೊಬ್ಬರಿಗೆ ಇನ್ನೂ ಚೆನ್ನಾಗಿ ಬರ್ಬೋದಿತ್ತು, ನಾನು ಇನ್ನೂ ಚೆನ್ನಾಗಿ ಸ್ಕೋರ್ ಮಾಡ್ಬೋದಿತ್ತು, ನನ್ನ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇತ್ತು ಅಂತ ಅನ್ಸುತ್ತೆ ಮಕ್ಕಳ. ಸೊ ಯಾರಿಗೆಲ್ಲ ಸೆಕೆಂಡ್ ಎಕ್ಸಾಮ್ ನ ತಗೋಬೇಕು ಅಂತ ಅನ್ಕೊಂಡಿದ್ದೀರಾ, ನಿಮ್ಮಲ್ಲಿ ಕೆಲವೊಂದು ಪ್ರಶ್ನೆಗಳಿರುತ್ತೆ. ಸೊ ಸೆಕೆಂಡ್ ಎಕ್ಸಾಮ್ ಯಾವಾಗ, ಯಾವ ತರ ಅಪ್ಲೈ ಮಾಡಬೇಕು, ಸೊ ಹೇಗೆ ಮಾಡಬೇಕು, ಈ ಎಲ್ಲಾ ಪ್ರಶ್ನೆಗಳಿಗೆ ನಾನು ನಿಮ್ಗೆ ಉತ್ತರ ಕೊಡ್ತೀನಿ ಮಕ್ಕಳ. ವೆಲ್ಕಮ್ ಟು PW ಕರ್ನಾಟಕ 8th 9th 10th ಫೌಂಡೇಶನ್ ಚಾನಲ್ ಮಕ್ಕಳ. ಸೊ SSLC ಎಕ್ಸಾಮ್ 2 ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ ಮಕ್ಕಳ. ಸೊ ಫೀಸ್ ಏನಿರುತ್ತೆ, ಸೆಕೆಂಡ್ ಅಟೆಂಪ್ಟ್ ಏನು, ಎಕ್ಸಾಮ್ ಟೈಮ್ ಟೇಬಲ್ ಏನು, ಯಾವ ತರ ಅಪ್ಲೈ ಮಾಡಬೇಕು, ಎಲ್ಲದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಸೊ ನೀವು ಮಾಡ್ಬೇಕಾಗಿರೋದಿಷ್ಟೇ ಮಕ್ಕಳ. ಕ್ರೋಮ್ ಗೂಗಲ್ ಸರ್ಚ್ ಆಪ್ಷನ್ ಇರುತ್ತೆ ಅಲ್ವಾ, ನಿಮ್ಮ ಮೊಬೈಲ್ ನಲ್ಲಿ ಗೂಗಲ್ ನಲ್ಲಿ ಸರ್ಚ್ ಬಾರ್ ಅಲ್ಲಿ ನೀವು ಟೈಪ್ ಮಾಡಬೇಕು KSEAB. ಇದನ್ನ ನೀವು ಬೈ ಹಾರ್ಟ್ ಮಾಡಿಬಿಡ್ಬೇಕು. ಬಿಕಾಸ್ ಇಲ್ಲಿಂದ ಆಚೆಗೆ ನಿಮ್ಮ ರಿಸಲ್ಟ್ ಥಿಂಗ್ಸ್ ಆಗಿರ್ಬೋದು, ಏನೇ ಚೆಕ್ ಮಾಡ್ಬೇಕಂತ ಹೇಳಿದ್ರು ಇದೇ ವೆಬ್ಸೈಟ್ ನ ನೀವು ಹೋಗ್ಬೇಕು. ಸೊ KSEAB ವೆಬ್ಸೈಟ್ ಅಂತ ಕೊಟ್ರು ಓಕೆ ಮಕ್ಕಳ. KSEAB ವೆಬ್ಸೈಟ್ ಅಂತ ಸರ್ಚ್ ಕೊಡಿ, ಓಕೆನಾ. ಸೊ ಇವಾಗ ಇಲ್ಲಿ ನೋಡಿ, ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ, ಓಕೆನಾ. ಫಸ್ಟ್ ಇಲ್ಲಿ KSEAB karnataka.government.in ಅಂತ ಕಾಣಿಸ್ತಿದೆ ಅಲ್ವಾ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ಮಕ್ಕಳ ನಿಮ್ಗೆ ಕ್ಲಿಕ್ ಹಿಯರ್ ಟು KSEAB ವೆಬ್ಸೈಟ್ ಅಂತ ಕಾಣಿಸ್ತಾ ಇದೆ ನೋಡಿ. ಸೊ ಈ ಅಫಿಷಿಯಲ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇದು ಈ ಹೋಮ್ ಪೇಜ್ ಓಪನ್ ಆಗುತ್ತೆ. ಇದು ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಹೋಮ್ ಪೇಜ್ ಮಕ್ಕಳ. ಸೊ ನೀವಿಲ್ಲಿ ಹೋಮ್ ಪೇಜಿಗೆ ಹೋದ್ರಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಮಕ್ಕಳ, ಕ್ಲಿಕ್ ಹಿಯರ್ ಫಾರ್ SSLC 2026 ಎಕ್ಸಾಮಿನೇಷನ್ 1 ರಿಸಲ್ಟ್. ನೋಡಾಯ್ತು ಅಲ್ವಾ. ಗೈಡ್ಲೈನ್ಸ್ ರಿಲೇಟೆಡ್ ಟು ರಿಜಿಸ್ಟ್ರೇಷನ್ ಫಾರ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಫಾರ್ SSLC 2026 ಎಕ್ಸಾಮ್ 2 ಅಂತ ಇದೆ, ಹೌದಲ್ವಾ. ಸೊ ಇಲ್ಲಿ ಮಕ್ಕಳ ನೋಡಿ, ಹೇಗೆ ಎಕ್ಸಾಮ್ 2ಗೆ ಅಪ್ಲೈ ಮಾಡಬೇಕು, ಯಾರ್ಯಾರು ಅಪ್ಲೈ ಮಾಡಬೇಕು ಅನ್ನೋದಕ್ಕೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ವಿಷಯ ಏನಪ್ಪಾ ಅಂತ ಹೇಳಿದ್ರೆ, 2026 SSLC ಪರೀಕ್ಷೆ 2 ಪುನರಾವರ್ತಿತ ಅಂತ ಹೇಳಿದ್ರೆ ಮಕ್ಕಳ, ರಿಪೀಟೆಡ್ ಸ್ಟೂಡೆಂಟ್ಸ್ ಅಂದ್ರೆ ಫೇಲ್ ಆಗಿ ಬರೀತಕ್ಕಂಥವ್ರು ಮತ್ತು ಫಲಿತಾಂಶ ಉತ್ತಮ ಪಡಿಸಿಕೊಳ್ಳುವ ವಿದ್ಯಾರ್ಥಿಗಳು. ನನಗೆ 40 ಬಂದ್ಬಿಟ್ಟಿದೆ, 50 ಬಂದ್ಬಿಟ್ಟಿದೆ, ಇನ್ನೊಂದ್ಸಲ ಚೆನ್ನಾಗಿ ಓದ್ತೀನಿ, ನಾನು 80 ತಗೊಂತೀನಿ, 80ಗೆ 80 ತಗೊಂತೀನಿ, 70 ಮೇಲೆ ತಗೊಂತೀನಿ ಅಂತ ಇದ್ರೆ ನೀವು ಫಲಿತಾಂಶ ಉತ್ತಮ ಪಡಿಸಿಕೊಳ್ಳುವ ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಳ್ಳುವ ಕುರಿತು ಮಾರ್ಗಸೂಚಿ ಮಕ್ಕಳ. ಸೊ ಇಲ್ಲಿ ಯಾರ್ಯಾರು ಸೆಕೆಂಡ್ ಎಕ್ಸಾಮ್ ನ ತಗೋಬಹುದು ಅನ್ನೋದಕ್ಕೆ ಕ್ಲಿಯರ್ ಆಗಿ ಹೇಳಿದ್ದಾರೆ. SSLC ಪರೀಕ್ಷೆ 1ಕ್ಕೆ ನೋಂದಾಯಿಸಿಕೊಂಡು ಪರೀಕ್ಷೆಗೆ ಗೈರು ಹಾಜರಾದ ಅಥವಾ ಪೂರ್ಣಗೊಳಿಸದ, ಅಂದ್ರೆ ಎಕ್ಸಾಮ್ 1 ತಗೊಂಡು ಆಬ್ಸೆಂಟ್ ಆಗಿರ್ತಕ್ಕಂಥವ್ರು ಅಥವಾ ಅದರಲ್ಲಿ ಪರೀಕ್ಷೆ 1ರಲ್ಲಿ ಫೇಲ್ ಆಗಿರ್ತಕ್ಕಂತಹ ಸ್ಟೂಡೆಂಟ್ಸ್, ಮತ್ತೆ ನೋಡಿ ಇಂದಿನ ಸಾಲಿನಲ್ಲಿ ಅನುತ್ತೀರ್ಣರಾದ ಹಾಗೂ ಫಲಿತಾಂಶ ಉತ್ತಮಪಡಿಸಿಕೊಳ್ಳುವ ಅಭ್ಯರ್ಥಿಗಳಿಗೆ, ಓಕೆನಾ, ಅಂದ್ರೆ ರಿಸಲ್ಟ್ ನ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋರಿಗೆ ಮತ್ತೆ ಫೇಲ್ ಅನುತ್ತೀರ್ಣರಿಗೆ. ಸೊ ನೀವೇನ್ ಮಾಡ್ಬೋದು, ಪರೀಕ್ಷೆ 2ಕ್ಕೆ ಏನ್ ಮಾಡಿದ್ದಾರೆ ಮಕ್ಕಳ, ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಯಾವತ್ತು, ಇವತ್ತೇ, ಅಂದ್ರೆ ಏಪ್ರಿಲ್ 24ರಂದು, ಓಕೆನಾ ಮಕ್ಕಳ. ಸೊ 2025 SSLC ಪರೀಕ್ಷೆ ಪೂರ್ಣಗೊಳಿಸಿದ ನಾಟ್ ಕಂಪ್ಲೀಟೆಡ್ ಸ್ಟೂಡೆಂಟ್ಸ್, 2026 ಪರೀಕ್ಷೆ 1ಕ್ಕೆ ನೋಂದಾಯಿಸಿಕೊಂಡು ಗೈರು ಹಾಜರಾಗಿರುವ ಹಾಗೂ ಫಲಿತಾಂಶ ಉತ್ತಮಪಡಿಸಿಕೊಳ್ಳುವ ಅಭ್ಯರ್ಥಿಗಳ ಶಾಲಾ ಮುಖ್ಯೋಪಾಧ್ಯಾಯರು ಮಂಡಳಿಯ ಈ ಅಫಿಷಿಯಲ್ ವೆಬ್ಸೈಟ್ ಇದೆ ಅಲ್ವಾ, KSEAB karnataka.government.in, ಈ ಜಾಲತಾಣದ ಮುಖಾಂತರ ಶಾಲಾ ಲಾಗಿನ್ ಮೂಲಕ ಪ್ರತಿಯೊಂದು ಸ್ಕೂಲಿಗೂ ಮಕ್ಕಳ ಸ್ಕೂಲ್ ಕೋಡ್ ಅಂತ ಇರುತ್ತೆ. ಸೊ ನಿಮ್ಮ HM ಏನಿರ್ತಾರೆ, ಹೆಡ್ ಮಿಸ್ ಅಥವಾ ಹೆಡ್ ಮಾಸ್ಟರ್ ಏನಿರ್ತಾರೆ, ಸೊ ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಕೋಡ್ ನ ಯೂಸ್ ಮಾಡಿಕೊಂಡು ಯಾರ್ಯಾರು ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ, ಯಾರ್ಯಾರು ಸೆಕೆಂಡ್ ಎಕ್ಸಾಮ್ ನ ಬರೆಯಕ್ಕೆ ಇಷ್ಟಪಡ್ತಾ ಇದ್ದಾರೆ, ಅವರ ಡೀಟೇಲ್ಸ್ ಅನ್ನ ಸಬ್ಮಿಟ್ ಮಾಡಬೇಕು, ಓಕೆನಾ ಮಕ್ಕಳ. ಓಕೆ, ಈ ಆಯ್ಕೆಯಲ್ಲಿ ವಿದ್ಯಾರ್ಥಿಗಳ ನೋಂದಣಿ ಸಂಖ್ಯೆಯನ್ನ ನಮೂದು ಮಾಡಲು ಅವಕಾಶ ನೀಡಲಾಗಿದೆ, ಓಕೆನಾ ಮಕ್ಕಳ. ನಿಮ್ಮ ರಿಜಿಸ್ಟರ್ ನಂಬರ್ನ ನೋಂದಾಯಿಸಿದ್ರು ಅಂತ ಹೇಳಿದ್ರೆ ಅಲ್ಲಿ ನಿಮ್ಮ ಎಲ್ಲಾ ಡೀಟೇಲ್ಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲಾ ಡೀಟೇಲ್ಸ್ ತೋರಿಸುತ್ತೆ. ಈ ಮೂಮೆಂಟ್ ಅಲ್ಲಿ ನಿಮ್ಗೆ ಏನನ್ನು ಚೇಂಜ್ ಮಾಡಕ್ ಸಾಧ್ಯ ಇಲ್ಲ, ಏನನ್ನು ಚೇಂಜ್ ಮಾಡಕ್ ಸಾಧ್ಯ ಇಲ್ಲ. ಪರೀಕ್ಷೆ 1ಕ್ಕೆ ಏನ್ ಡೀಟೇಲ್ಸ್ ಕೊಟ್ಟಿರ್ತೀರೋ ಅದೆಲ್ಲ ಆಟೋಮೆಟಿಕ್ ಆಗಿ ಕಂಟಿನ್ಯೂ ಆಗುತ್ತೆ, ಓಕೆನಾ.
ನೆಕ್ಸ್ಟ್ ಏನ್ ಕೇಳ್ತಾ ಇದಾರೆ ಮಕ್ಕಳ, ನೆಕ್ಸ್ಟ್ ಯಾವತ್ತಿಂದ ಅಂತ ಹೇಳ್ಬಿಡ್ತೀನಿ. ಸೊ ಇವಾಗ ಗೊತ್ತಾಯ್ತು ಯಾರ್ಯಾರು ಬರಿಬಹುದು ಅಂತ, ಹೌದಲ್ವಾ? ಸೊ ಫೇಲ್ ಆಗಿರೋರು ಮತ್ತೆ ರಿಸಲ್ಟ್ ನ ಇಂಪ್ರೂವ್ ಮಾಡ್ಬೇಕು ಅನ್ಕೊಂಡಿರೋರು 2025 ಎಕ್ಸಾಮ್ ಅಲ್ಲಿ ಕೂಡ ಫೇಲ್ ಆಗಿರೋರು ಪರೀಕ್ಷೆ 2 ಅನ್ನ ತಗೊಬಹುದು, ಹೌದಲ್ವಾ? ಸೊ ಫೀಸ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಮಕ್ಕಳ, ಒಂದು ವಿಷಯಕ್ಕೆ 448 ರೂಪಾಯಿಗಳು. ಓಕೆನಾ? ಒಂದು ಸಬ್ಜೆಕ್ಟಿಗೆ 448 ರುಪೀಸ್ ನ ಪೇ ಮಾಡಬೇಕು, 2 ವಿಷಯಕ್ಕೆ 559. ಓಕೆನಾ? ಸೊ 3 ಅಥವಾ 3ಕ್ಕಿಂತ ಹೆಚ್ಚು ಸಬ್ಜೆಕ್ಟಿಗೆ 752. ಓಕೆನಾ? 752 ರುಪೀಸ್ ನ ನೀವು ಪೇ ಮಾಡ್ಬೇಕಾಗತ್ತೆ, ನೀವು 3 ಅಥವಾ 3ಕ್ಕಿಂತ ಹೆಚ್ಚು ಸಬ್ಜೆಕ್ಟ್ಗಳಿಗೆ ನೀವೇನಾದ್ರೂ ಬರೀತೀರಾ ಅಂತ ಹೇಳಿದ್ರೆ. ಓಕೆನಾ? ಯಾವತ್ತಿಂದ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಬೋದು ಅಂತ ಕೇಳಿದ್ರೆ ಮಕ್ಕಳ, ಇವತ್ತಿಂದ ಅಂದ್ರೆ 24/4/2020 ಮಂಡಳಿ ಜಾಲತಾಣದ ಮೂಲಕ, ಶಾಲಾ ಲಾಗಿನ್ ಮೂಲಕ, ಸ್ಕೂಲ್ ಕೋಡ್ ಮೂಲಕ ವಿದ್ಯಾರ್ಥಿಗಳ ಮಾಹಿತಿಯನ್ನ ಅಪ್ಲೋಡ್ ಮಾಡೋದಕ್ಕೆ ಸಾಧ್ಯ ಮಕ್ಕಳ. ಲಾಸ್ಟ್ ಡೇಟ್ ಯಾವತ್ತು ಅಂತ ಹೇಳಿದ್ರೆ 30ರವರೆಗೆ ನೀವು ಅಪ್ಲೈ ಮಾಡ್ಬೋದು. ಇನ್ನು 5 ರಿಂದ 6 ದಿನಗಳು ನಿಮ್ಗೆ ಅವಕಾಶ ಇದೆ. ಓಕೆನಾ? ಸೊ ನೆಕ್ಸ್ಟ್, ಶಾಲಾ ಲಾಗಿನ್ ಮೂಲಕ ವಿದ್ಯಾರ್ಥಿಗಳ ಪರೀಕ್ಷಾ ಅಂದ್ರೆ ಚಲನ್ ಪೇ ಮಾಡ್ಬೇಕಲ್ವಾ ಮಕ್ಕಳ, ಅದಕ್ಕೆ ಮೇ 2ರವರೆಗೂ ಟೈಮ್ ಇದೆ. ಓಕೆನಾ? ಬ್ಯಾಂಕಿಗೆ ಕಟ್ಟೋದಕ್ಕೆ 4ರವರೆಗೂ ನಿಮ್ಗೆ ಟೈಮ್ ಇದೆ. ಸೊ ಯೂಶುವಲಿ ಆನ್ಲೈನ್ ಪೇಮೆಂಟ್ ಅನ್ನೇ ಸೆಲೆಕ್ಟ್ ಮಾಡಿ, ಬೇಗ ಆಗುತ್ತೆ. ಅದು ಕೂಡ ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಓಕೆನಾ? ಪರೀಕ್ಷಾರ್ಥಿಗಳ ಪರೀಕ್ಷಾ ಶುಲ್ಕವನ್ನ ಪಾವತಿಸಲು ಮತ್ತು ಆನ್ಲೈನ್ ನಲ್ಲಿ ಅಭ್ಯರ್ಥಿಗಳ ವಿವರಗಳನ್ನ ನೋಂದಾಯಿಸಲು ಮೇಲೆ ನಿಗದಿಪಡಿಸಿರುವ ದಿನಾಂಕದ ನಂತರ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡಲು ಅವಕಾಶ ಇರಲ್ಲ. ಅದ್ರ ಅರ್ಥ ಏನು ಮಕ್ಕಳ? ಈ ಡೇಟ್ ಆದ್ಮೇಲೆ ನಿಮ್ಗೆ ಚಾನ್ಸ್ ಇರಲ್ಲ ಅಂತ ಅಷ್ಟೇ. ಓಕೆನಾ? ನೆಕ್ಸ್ಟ್ SSLC ಏನ್ ಹೇಳ್ತಾ ಇದ್ದಾರೆ ಅಂತ ಮಕ್ಕಳ, ಇಲ್ಲಿ ನೋಡಿ, ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. 2020 ಪರೀಕ್ಷೆ 1ರಲ್ಲಿ ಪೂರ್ಣಗೊಳಿಸದ, ನಾಟ್ ಕಂಪ್ಲೀಟೆಡ್, ಓಕೆನಾ, ಫೇಲ್ ಆಗಿರೋರು ಫಲಿತಾಂಶವನ್ನ ಉತ್ತಮಪಡಿಸಿಕೊಳ್ಳುವ, ಅಂದ್ರೆ ಯಾರಿಗೆ ಇನ್ನು ನೀವು ಜಾಸ್ತಿ ತಗೋಬೇಕು ಅಂತ ಅನ್ಕೊಂತೀರಾ, ಮತ್ತೆ ಯಾರು ಪುನರಾವರ್ತಿತ ರಿಪೀಟೆಡ್ ಸ್ಟೂಡೆಂಟ್ಸ್ ಇರ್ತೀರಾ ಅಲ್ವಾ, ಸೊ ಅವರು ಛಾಯಾಪ್ರತಿ ಮತ್ತೆ ಮರುಮೌಲ್ಯ ಮಾಪನಕ್ಕೆ ಅರ್ಜಿ ಸಲ್ಲಿಸಿದ್ದಲ್ಲಿ ಫಲಿತಾಂಶಕ್ಕೆ ಕಾಯದೆ ಪರೀಕ್ಷೆ 2ಕ್ಕೆ ನಿಗದಿತ ದಿನಾಂಕದೊಳಗೆ ನೋಂದಾಯಿಸಿಕೊಳ್ಳುವುದು ಕಡ್ಡಾಯವಾಗಿರುತ್ತದೆ. ಫಾರ್ ಎಕ್ಸಾಂಪಲ್, ಇವಾಗ ಒಬ್ರು ಸ್ಟೂಡೆಂಟ್ಸು ರಿವ್ಯಾಲ್ಯೂಯೇಷನ್ಗೆ ಅಥವಾ ಫೋಟೋ ಕಾಪಿಗೆ, ರೀಕೌಂಟಿಗೆ ಹಾಕಿರ್ತೀರಾ ಅಂತ ಅನ್ಕೊಳ್ಳಿ. ಸೊ ಬಂದಾಗ ನೋಡ್ಕೊಳ್ಳೋಣ ಅಂತ ಕಾಯ್ದೇನೆ ಅಂಥವ್ರು, ನೀವು ಯಾರೆಲ್ಲ ನೀವು ಪೇಪರಿಗೆ ಹಾಕಿರ್ತೀರಾ, ಸೊ ಅವರು ಸೆಕೆಂಡ್ ಎಕ್ಸಾಮ್ನ ತಗೊಳ್ಳಿ ಅಂತ ಕಡ್ಡಾಯವಾಗಿ ತಗೊಳ್ಳೇಬೇಕು ಅಂತ ಇಲ್ಲಿ ಮಾರ್ಗಸೂಚಿ ಹೊರಡಿಸಿದೆ. ಓಕೆನಾ? ಮಿಸ್ ಮಾಡಬಾರ್ದು ಮಕ್ಕಳ. ಓಕೆನಾ? ಇಲ್ಲಿ ನೋಡಿ, ಶಾಲಾ ಮುಖ್ಯಸ್ಥರು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳ ಶುಲ್ಕವನ್ನ ಮಂಡಳಿ ಜಾಲತಾಣದ ಶಾಲಾ ಲಾಗಿನ್ ನಲ್ಲಿ ಚಲನ್ ಜನರೇಟ್ ಮಾಡಿಕೊಂಡು ರಾಷ್ಟ್ರೀಕೃತ ಬ್ಯಾಂಕ್ ನಲ್ಲೇ ಜಮಾ ಮಾಡಬೇಕು. ಓಕೆನಾ? ಗೊತ್ತಾಯ್ತಾ ಮಕ್ಕಳ? ಸೊ ಇದಿಷ್ಟು ಡೀಟೇಲ್ಸ್ ಅನ್ನ ಇದರ ಮುಖಾಂತರ ನಮ್ಗೆ ಮಾರ್ಗಸೂಚಿಯ ಮುಖಾಂತರ ತಿಳಿಸಿದ್ದಾರೆ. ಸೊ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ. ಇವತ್ತಿಂದ ನಿಮ್ಗೆ ಸೆಕೆಂಡ್ ಎಕ್ಸಾಮ್ಗೆ ಅಪ್ಲೈ ಮಾಡೋದಕ್ಕೆ ಡೇಟ್ ಅನೌನ್ಸ್ ಆಗಿದೆ. ಆನ್ಲೈನ್ ಅಪ್ಲಿಕೇಶನ್ ಕೂಡ ಓಪನ್ ಆಗಿದೆ. ಸೊ ಯಾರೆಲ್ಲ ನೀವು ನಿಮ್ಮ ರಿಸಲ್ಟ್ ಅನ್ನ ಇಂಪ್ರೂವ್ ಮಾಡ್ಕೋಬೇಕಂತೀರಾ, ಯಾರು ಅನುತ್ತೀರ್ಣರಾಗಿದ್ದೀರಾ, ಸೊ ಅವರು ಏನ್ ಮಾಡ್ಬೇಕು ಮಕ್ಕಳ, ಈ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಹೋಗಿ ಅಪ್ಲೈ ಮಾಡಬೇಕು. ನಿಮ್ಮ HM ನ ಸಹಾಯವನ್ನ ತಗೋಬೇಕಾಗುತ್ತೆ. ಒಂದು ಡೌಟ್ ಇರುತ್ತೆ, ಅದನ್ನು ಕ್ಲಾರಿಟಿ ಕೊಟ್ಬಿಡ್ತೀನಿ. SSLC ಎಕ್ಸಾಮ್ 2 ಯಾವಾಗ ಅನ್ನೋ ಡೌಟ್ ಇರುತ್ತೆ ಮಕ್ಕಳ. ಇಲ್ಲೇ SSLC ಸ್ಟೂಡೆಂಟ್ ಕಾರ್ನರ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೋಡಿ ಮಕ್ಕಳ, ಎಲ್ಲಾ ನೋಟಿಫಿಕೇಶನ್ಸ್ ಇಲ್ಲೇ ಇರುತ್ತೆ. ಓಕೆನಾ? ಸೊ ಪ್ರೀವಿಯಸ್ ಆಗಿ ಹೇಳ್ಕೊಟ್ಟಿದ್ದೀನಿ ನಾನು ಯಾವ ತರ ಫೋಟೋ ಕಾಪಿಗೆ, ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡ್ಬೇಕಂದ್ರೆ ಇಲ್ಲಿ ಹೋಗಿ ಅಂತ. ಬಟ್ ಈಗ SSLC ಎಕ್ಸಾಮ್ 2ರ ಪರೀಕ್ಷಾ ವೇಳಾಪಟ್ಟಿನ ನೋಡ್ಬೇಕಂತ ಹೇಳಿದ್ರೆ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರಿ ಅಂದ್ರೆ ಮಕ್ಕಳ, ನಿಮಗೆ ಸೆಕೆಂಡ್ ಎಕ್ಸಾಮ್ನ ಡೇಟ್ಸ್ ಬರುತ್ತೆ. ಮೇ 18ರಂದು ಮಂಡೇ ಏನಿರುತ್ತೆ ಮಕ್ಕಳ, ನಿಮ್ಮ ಯಾವುದು ಲ್ಯಾಂಗ್ವೇಜಸ್ ಇರುತ್ತೆ ಆ ಎಕ್ಸಾಮ್ ಇದೆ. ಸಮಯ 10 ಗಂಟೆಯಿಂದ 1:15ವರೆಗೂ. ನಿಮ್ಗೆಲ್ಲ ಇದು ಗೊತ್ತೇ ಇದೆ ಮಕ್ಕಳ. ಸೊ ನೆಕ್ಸ್ಟ್ ಮಂಗಳವಾರ 19ನೇ ತಾರೀಕು ಯಾವ್ದಿದೆ, ಸೈನ್ಸ್ ಇದೆ, ಮತ್ತೆ ಬೇರೆ ಬೇರೆ ಎಕ್ಸಾಮ್ಸ್ ಇದೆ. ನಿಮಗೆ ಸೈನ್ಸ್ ಹೈಲೈಟ್ ಅಂತ ಹೇಳ್ಬೋದು. ಇನ್ನು 20th ಬುಧವಾರ ಯಾವ ಎಕ್ಸಾಮ್ ಇದೆ ಮಕ್ಕಳ, ನಿಮ್ಮ ಸೆಕೆಂಡ್ ಲ್ಯಾಂಗ್ವೇಜ್ ಬರುತ್ತೆ, ದ್ವಿತೀಯ ಭಾಷೆ ಎಕ್ಸಾಮ್ ಇದೆ. ಇನ್ನ ಗುರುವಾರ ಮಕ್ಕಳ ನಿಮಗೆ ಮ್ಯಾಥ್ಸ್ ಇದೆ, ಸೋಷಿಯಲ್ ಸೈನ್ಸ್ ಕೂಡ ಇದೆ ಮಕ್ಕಳ. ಸೊ ನೆಕ್ಸ್ಟ್ ನಿಮ್ಗೆ ತೃತೀಯ ಭಾಷೆ ಇದೆ ಅಲ್ವಾ. ಸೊ ಇನ್ನೊಂದು ಇಲ್ಲಿ ಫೀಸ್ ಅಂತ ಬಂದಾಗ ಮಕ್ಕಳ,
ನಿಮಗೆ ಅಲ್ಲಿ ಮೆನ್ಷನ್ ಮಾಡಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ಹೇಳಿದ್ದಾರೆ. ತೃತೀಯ ಭಾಷೆಗೆ ನೀವು ಯಾರೆಲ್ಲ ಸೆಕೆಂಡ್ ಎಕ್ಸಾಮ್ನ ತಗೊತಾ ಇದ್ದೀರಾ ಅವರಿಗೆ ಯಾವುದೇ ಫೀಸ್ ಇರಲ್ಲ. ಮತ್ತೆ ಹಿಂದುಳಿದ ವರ್ಗಗಳು ಏನೇನಿದೆ ಅದಕ್ಕೂ ಕೂಡ ಫೀಸಿಂದ ಅವರು ರಿಲೀವ್ ಮಾಡಿದ್ದಾರೆ. ಓಕೆನಾ. ಇನ್ನು ಉಳಿದ ವಿದ್ಯಾರ್ಥಿಗಳಿಗೆ 448 ರೂಪಾಯಿ. ಓಕೆನಾ. ಸೊ ಇದು ನಿಮಗೆ ಗೊತ್ತಿರಬೇಕು ಮಕ್ಕಳ. ಓಕೆನಾ. ಸೊ ನೆಕ್ಸ್ಟು ಶನಿವಾರ ಸೋಷಿಯಲ್ ಸೈನ್ಸ್ ಇರುತ್ತೆ. ಓಕೆನಾ. ಸೊ ಇದಿಷ್ಟು ನಿಮಗೆ ಸ್ಕೂಲಿಗೆ ಹೇಗೆ ಹೋಗ್ಬೇಕು, ಎಕ್ಸಾಮ್ ಹಾಲಿಗೆ ಹೇಗೆ ಹೋಗ್ಬೇಕು ಅನ್ನೋ ವಿಚಾರಗಳನ್ನ ತಿಳಿಸಿದ್ದಾರೆ. ನೀವು ಆಲ್ರೆಡಿ ಫಸ್ಟ್ ಎಕ್ಸಾಮ್ನ ಬರ್ದಿರೋದ್ರಿಂದ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗೊತ್ತಾಯ್ತಲ್ವಾ ಮಕ್ಕಳ. ಮೇ 18ಕ್ಕೆ ಸೆಕೆಂಡ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ರಿಸಲ್ಟ್ನ ಉತ್ತಮ ಪಡಿಸ್ಕೋಬೇಕು ಅಂತ ಹೇಳಿದ್ರೆ, ಇನ್ನೂ ಫಲಿತಾಂಶ ಅನುತ್ತೀರ್ಣರಾಗಿದ್ರೆ ಅವರು ಇಲ್ಲಿ ಸಫಲರಾಗಬೇಕು ಅಂತ ಇದ್ರೆ ನಿಮಗೋಸ್ಕರನೇ ಈ ಎಕ್ಸಾಮ್ 2 ಮಕ್ಕಳ ಯುಟಿಲೈಸ್ ಮಾಡ್ಕೊಳ್ಳಿ. ನಮ್ಮ ಟೀಮ್ ಕಡೆಯಿಂದ ನಿಮ್ಮ ತಯಾರಿಗೆ ಸಂಪೂರ್ಣವಾದ ಬೆಂಬಲ ಇರುತ್ತೆ. ಆಲ್ ದಿ ಬೆಸ್ಟ್. ಓಕೆ, ಇನ್ನೊಂದು ವಿಷಯ ಮಕ್ಕಳ. ಸೊ ನಮ್ಮ ಬೆಂಬಲ ಇರುತ್ತೆ ಅಂತ ಹೇಳಿದೆ. ಸೊ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ನಿಮಗೆ ಯಾವ ಥರ ನಾವು ಫಸ್ಟ್ ಎಕ್ಸಾಮಿಗೆ ಎಕ್ಸಾಮ್ ಟೈಮಲ್ಲಿ ಡೈಲಿ ಪ್ರಾಕ್ಟೀಸ್ ಟೆಸ್ಟ್ ಆಗಿರ್ಬೋದು, ಟಾಪ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರ್ಬೋದು, ಟಾಪ್ 100 MCQs, ಟಾಪ್ 50 ಕ್ವೆಶನ್ಸ್, ಈ ಥರ ಎಲ್ಲ ಹೇಳ್ಕೊಟ್ಟಿದ್ವಿ ಹೌದಲ್ವಾ. ಮ್ಯಾರಥಾನ್ಗಳನ್ನ ಮಾಡಿದ್ವಿ. ಸೊ ಈ ತುಂಬ ಚೆನ್ನಾಗಿ ಸ್ಕೋರ್ ಮಾಡಿದ್ದೀರಾ. ಸೊ ಅದೇ ಥರ ಸೆಕೆಂಡ್ ಎಕ್ಸಾಮಿಗೂ ಕೂಡ ನಾವು ನಿಮಗೆ ಕ್ಲಾಸಸ್ಸನ್ನು ತಗೊತೀವಿ. ಸೊ ಫಾಲೋ ಮಾಡಿ.